ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಸಿಂಫೋನಿ ಸ್ವರ ಪ್ರತಿಷ್ಠಾನ ಸಾಧಕ ಸಾಧಕಿಯರಿಗೆ ಸಿಂಫೋನಿ ರಾಜ್ ರತ್ನ ಮತ್ತು ಸಿಂಫೋನಿ ಪುನೀತ್ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಇದೇ ಏಪ್ರಿಲ್ 28ರಂದು ರಾಜ್ ನಮನ ಪುನೀತ್ ನಮನ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಸಿಂಫೋನಿ ಸ್ವರ ಪ್ರತಿಷ್ಠಾನದ ವತಿಯಿಂದ 2ನೇ ವರ್ಷದ ರಾಜ ಪುನೀತೋತ್ಸವ ಸಮಾರಂಭ ರಾಜ್ ನಮನ ಪುನೀತ್ ನಮನ ಸಂಗೀತ ಸಂಜೆ ಮತ್ತು ಸಿಂಫೋನಿ ರಾಜ್ ರತ್ನ ಮತ್ತು ಸಿಂಫೋನಿ ಪುನೀತ್ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ದಿನಾಂಕ 28ರಂದು ಭಾನುವಾರ ಸಂಜೆ 6 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದರ ಕುರಿತು ಸಿಂಫೋನಿ ಸ್ವರ ಪ್ರತಿಷ್ಠಾನ ಅಧ್ಯಕ್ಷರಾದ ಸಿಂಫೋನಿ ಶಿವು ಅವರು ಮಾಧ್ಯಮ ಗೋಷ್ಠಿಯನ್ನ ಏರ್ಪಡಿಸಿದರು. ಅಧ್ಯಕ್ಷರಾದ ಸಿಂಫೋನಿ ಶಿವು ಅವರು ಮಾತನಾಡಿ, ಕನ್ನಡ ನಾಡಿಗೆ 2 ಅಮೂಲ್ಯ ವಜ್ರಗಳು ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಚಲನಚಿತ್ರ ಅಭಿನಯದಂತೆ ನಿಜ ಜೀವನದಲ್ಲಿಯೂ ಸಹ ಆದರ್ಶ ಪುರುಷರಂತೆ ಬದುಕಿ ಇಡೀ ಸಮಾಜಕ್ಕೆ ಮಾದರಿಯಾದರು ಅಂತ ತಿಳಿಸಿದರು. ಡಾಕ್ಟರ್ ರಾಜ್ ಮತ್ತು ಪುನೀತ್ ರವರ ಸವಿ ನೆನಪಿನಲ್ಲಿ ಸಿಂಫೋನಿ ಸ್ವರ ಪ್ರತಿಷ್ಠಾನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದೇ ಏಪ್ರಿಲ್ 28ರಂದು ಸಂಜೆ 6 ಗಂಟೆಗೆ ರಾಜ ಪುನೀತೋತ್ಸವ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಸರ್ವರಿಗೂ ಆದರದ ಸ್ವಾಗತವನ್ನ ಕೋರಿದ್ರು. ಸರ್ ಇದೆ, ನಮ್ಮ ಗುರುರಾಜ್ ಸರ್ ಇದೆ, ಅನಂತ್ ಸರ್ ಇದೆ, ಎಲ್ಲ ಕಾರ್ಯಕ್ರಮದ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸಿದ್ದಾರೆ. ನಮ್ದು ರಿಕ್ವೆಸ್ಟ್ ಏನಂದ್ರೆ, ನಾವೆಲ್ಲ ನಮಗೆ ಡಾಕ್ಟರ್ ರಾಜ್ಕುಮಾರ್ ಇರಲಿ, ಪುನೀತ್ ಅವರು ಇರಲಿ, ಎಲ್ಲರೂ ನಮಗೆ ಬೇಕಾದವರು, ಇದು ಎಲ್ಲರೂ ಅವರಲ್ಲಿ ಇಷ್ಟಪಟ್ಟವರು ಇರೋದ್ರಿಂದ ದಯವಿಟ್ಟು ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಅವತ್ತು ಬಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಎಲ್ಲರಿಗೂ ಎಲ್ಲರ ಮನೆಗೂ ತಲುಪಿಸುವಂತೆ ಮಾಡುವ ಜವಾಬ್ದಾರಿ ಅಂತಲೇ ಹೇಳ್ತೀನಿ. ಯಾಕಂದ್ರೆ ಅದು ನಿಮಗೆ ಇರಬೇಕು ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಸೇರಿ ಕೈ ಜೋಡಿಸೋಣ ಈ ಕಾರ್ಯಕ್ರಮದಲ್ಲಿ. ಚಿನ್ನೇಗೌಡ ಅವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಅಧ್ಯಕ್ಷತೆಯ ನಮ್ಮ ಸಿಂಫೋನಿ ಸಂಸ್ಥೆಯ ಮಹಾಪೋಷಕರಾಗಿರ್ತಕ್ಕಂಥ ಡಾಕ್ಟರ್ ಡಿ.ಎಂ. ಸಾಲಿ ಅವರು, ಜೊತೆಗೆ ಮುಖ್ಯ ಅತಿಥಿಗಳಾಗಿ ರಾಜ್ಕುಮಾರ್ ಕುಟುಂಬದ ಸಾಕಷ್ಟು ಸದಸ್ಯರು ಭಾಗವಹಿಸ್ತಾರೆ. ಯುವರಾಜ್ ಕುಮಾರ್ ಅವರು, ಜೊತೆಗೆ ನಮ್ಮ ಡಾಕ್ಟರ್ ಬಿ.ಆರ್. ರವಿಕಾಂತೇಗೌಡ, ನಮ್ಮ ಪೊಲೀಸ್ IPS ಅವರು, IGP ಸೆಂಟ್ರಲ್, ಜೊತೆಗೆ ಲಹರಿ ವೇಲು ಅವರು, ಲಹರಿ ಆಳ್ವ ಸಂಸ್ಥೆಯ ಮುಖ್ಯಸ್ಥರು, ಎನ್.ಆರ್. ರಮೇಶ್ ಅವರು, ಅಖಿಲ ಕರ್ನಾಟಕ ಡಾಕ್ಟರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟದ ಅಧ್ಯಕ್ಷರು, ಜೊತೆಗೆ ಚಿತ್ರನಟಿ ಭವ್ಯ ಅವರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ನಮಗೆ ಎಲ್ಲ ಕಾರ್ಯಕ್ರಮಕ್ಕೆ ಮೂಲಭೂತವಾಗಿ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು ನಮ್ಮ ಸಿಂಫೋನಿ ಸಂಸ್ಥೆಯ ಪೋಷಕರು ಆಗಿರ್ತಕ್ಕಂಥ, ಜೊತೆಗೆ ಸೌಂಡ್ ಆಫ್ ಮ್ಯೂಸಿಕ್ ಸಂಸ್ಥೆಯ ಮಾಲೀಕರು ಆಗಿರ್ತಕ್ಕಂಥ ಕನ್ನಡದ ಹಿರಿಯ ಸಂಗೀತ ದಿಗ್ಗಜ ಅಂತ ಹೇಳ್ಬೋದು ಮಂಜುಳಾ ಗುರುರಾಜರವರ ಅವರು ಯಜಮಾನರು ಕೂಡ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ, ಶ್ರೀ ಕೆ. ಗುರುರಾಜ್ ಅವರು ಕೂಡ ನಮ್ಮ ಜೊತೆ ಇದ್ದುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರ ಒಂದು ಮಾರ್ಗದರ್ಶನವನ್ನು ನೀಡಿ ಮುಂದುವರಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಎಸ್ ಕೆ ಅನಂತ ಅವರು, ನಿಮಗೆಲ್ಲರೂ ಚೆನ್ನಾಗಿ ಗೊತ್ತಿದ್ದಾರೆ, ಚಲನಚಿತ್ರ ಸಮನ್ವಯಕಾರರು, ಕೇವಲ ಕನ್ನಡ ಚಿತ್ರರಂಗ ಅಲ್ಲ, ದಕ್ಷಿಣ ಭಾರತದ ಚಲನಚಿತ್ರರಂಗದಲ್ಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಎಸ್ ಕೆ ಅನಂತ ಅವರ ಹೆಸರು ಕೇಳಿದ್ರೆ ಗೊತ್ತಿಲ್ಲ ನೋಡೇ ಇಲ್ಲ ಅಂತಹ ಒಬ್ಬ ವಿಶೇಷ ವ್ಯಕ್ತಿ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಮುನ್ನಡೆಸ್ತಾ ಇದ್ದಾರೆ. ಹಾಗೂ ನಮ್ಮ ಸಿಂಫೋನಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಲತಾ ಅವರು, ನಾನು ಅದರ ಅಧ್ಯಕ್ಷ, ಇವರು ಪ್ರಧಾನ ಕಾರ್ಯದರ್ಶಿ ಶ್ರೀಲತಾ ಅವರು, ಇವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಸಿಂಫೋನಿ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಹಾಗೂ ಈ ಒಂದು ಕಾರ್ಯಕ್ರಮ ನಡೆದುಕೊಳ್ಳೋದಕ್ಕೆ ಕಾರಣರಾಗಿದ್ದಾರೆ. ಎಲ್ಲ ಪತ್ರಿಕಾ ಮಿತ್ರರು ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಒಂದು ಇನ್ವಿಟೇಷನ್ ಕೂಡ ಕೊಟ್ಟಿದ್ವಿ, ಜೊತೆಗೆ ಪತ್ರಿಕಾ ಹೇಳಿಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಯಾಕಂದರೆ ಮಾಧ್ಯಮ ಮಿತ್ರರು ಅಂದರೆ ನನಗೆ ಯಾಕಪ್ಪ ಅಷ್ಟೊಂದು ಪ್ರೀತಿ ಅಂದರೆ, ನಮ್ಮ ಯಜಮಾನ್ ಅಂಬರೀಷ್ ಅವರು ತುಂಬ ಲೈಕ್ ಮಾಡೋರು. ಅವ್ರು ಯಾರಿಗಾರು ಯಾರಿಗೆ ಏನು ವ್ಯಾಲ್ಯೂ ಅನ್ನೋದನ್ನ ನಮಗೆ ಚೆನ್ನಾಗಿ ಅವ್ರು ಹೇಳ್ಕೊಡು. ಯಾರನ್ನ ನಾವು ಅಪ್ರೋಚ್ ಮಾಡಿದ್ರೆ ಕಾರ್ಯಕ್ರಮ ಎಷ್ಟು ಚೆನ್ನಾಗಾಗುತ್ತೆ, ಏನಾಗುತ್ತೆ, ಇವರು ಅವರು ಅಂತಲ್ಲ, ಅವ್ರ ಕೈಲಿ ಕೆಲಸ ಹೋಗಿದ್ರೆ ಅವ್ರ ಹತ್ರ ನೀವು ಅವ್ರನ್ನ ನೀನು ಆಶ್ರಯ ಮಾಡಿ, ಅವಾಗ ನಿಮ್ಮ ಕೆಲಸ ಸುಲಭವಾಗುತ್ತೆ. ಅದೇ ಥರ ಮಾಧ್ಯಮ ಅಂದರೆ ತುಂಬ ಇಷ್ಟ ಅಂದರೆ ಎಲ್ಲರೂ ಮಾಡಬೇಕು ಅಂದಾಗ ಅವ್ರು ಹೇಳಿದ್ರು, ಚಿತ್ರರಂಗದಲ್ಲಿ ಮೆರೆದವರು ಅಂದರೆ ಆ ಟೈಮ್ ಅವ್ರವ್ರ ಟೈಮ್ನಲ್ಲಿ ಹೆಸರು ಮಾಡಿದಂಥವ್ರೆಲ್ಲ ಇರ್ತಾರೆ. ಆದರೆ ಸ್ವಲ್ಪ ವರ್ಷ ಆದಮೇಲೆ ಅವ್ರಿಗೆ ಅಷ್ಟು ಹೆಸರು ಇರೋದಿಲ್ಲ ಅಥವಾ ದೂರ ಎಲ್ಲೋ ಇರ್ತಾರೆ. ಅಂಥವ್ರಿಗೂ ಸನ್ಮಾನ ಮಾಡಬೇಕಂತೇಳಿ ಸುದರ್ಶನ್ ಶೈಲಶ್ರೀ ಅವ್ರನ್ನ ಮತ್ತು ಬೆಂಗಳೂರು ನಾಗೇಶ್ ಅವ್ರಿಗೂ ನಾವು ಸನ್ಮಾನ ಮಾಡಲೇಬೇಕು ಅಂತ. ಅದರ ಸಂಘ ಧನ ಸಹಾಯ ಕೂಡ ಮಾಡಿ ನೀವು ಅಂತ ನಮ್ಮ ಸಂಸ್ಥೆ ಹೇಳಿದಾಗ
ನಾವು ಮನಸ್ಸು ಮಾಡಿ ಒಪ್ಕೊಂಡು ಅವರೊಂದು ಒಳ್ಳೆಯ ಉದ್ದೇಶಕ್ಕೆ ಮಾಡ್ತಾ ಇರೋದು ಅನ್ನೋಂಥವ್ರ ಸಜೆಷನ್ನು ಭಾಳ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಎಷ್ಟೋ ಜನ ಇಲ್ಲಿ ಸ್ಕ್ರೀನಲ್ಲಿ ನೋಡಿದಾಗೆಲ್ಲ ಮರಿತಾ ಇರ್ತಾರೆ, ಅಥವಾ ಟಿ ವಿ ಸೀರಿಯಲ್ ಒಂದು 6 ತಿಂಗಳು ಬಂದರೆ ಅವರೇ ದೊಡ್ಡ ಹೀರೋ, ಸ್ವಲ್ಪ ದಿವಸ ಅದೆಲ್ಲ ಮರ್ತೋಗುತ್ತೆ. ಕೆಲವೊಬ್ಬರಿಗೆ ಫೈನಾನ್ಸ್ ಪ್ರಾಬ್ಲಮ್ಮು ಆಗುತ್ತೆ ಮುಂದೆ. ಆ ಥರದ ಅಶಕ್ತ ಕಲಾವಿದರು ಕೂಡ ಪೋಷಿಸಬೇಕು ಈ ಸಂಘದ ಮೂಲಕ ಅಂತ ಅವ್ರು ಹೇಳಿದಾಗ ನಾವು ಮನಸ್ಸಾಗಿ ಒಪ್ಪಿಕೊಟ್ಟಿದ್ರು ನಮ್ಮ ಶಿವ ಅವರು. ಹಾಗಾಗಿ ಅದನ್ನು ನಾನು ಹೇಳಲೇಬೇಕಾಯ್ತು, ದಯವಿಟ್ಟು ಕ್ಷಮಿಸಿ. ಇವ್ರು ಹೇಳಿದ ಇನ್ನೊಂದು ಜ್ಞಾಪಕ ಬಂತು. ನಮ್ಮ ಫ್ಲವರ್ ಧ್ರುವ ಅಂತಿದ್ದಾರೆ ಪ್ಯಾಲೇಸಲ್ಲಿ, ಅವ್ರಿಗೊಂದು ಸನ್ಮಾನ ಮಾಡ್ತೀವಿ. ನಾನು ಹೇಳಿದೆ ಧ್ರುವನ್ಗೆ, ಅಪ್ಪ ಈ ಥರ ಶೈಲೇಶ್ರಿಗೆ ಮತ್ತು ಬೆಂಗಳೂರು ನಾಗೇಶ್ವರಿಗೆ ಒಂದು 5,000 ರೂಪಾಯಿ ಕೊಡ್ತಾ ಇದ್ದೀವಿ, ಏನೋ ಮೆಡಿಷನ್ಗೆ ಅಂದೆ. ಬೇಡ ಅಣ್ಣ, 5,000 10,000 ನಾನೇ ಕೊಡ್ತೀನಿ, 10,000 ಘೋಷಣೆ ಮಾಡಿ ಅಣ್ಣ, ನಾನು ನನ್ನ ಕೈ ನೀವು ಸಂಸ್ಥೆಯಿಂದ ಕೊಡ್ಬೇಡಿ, ನಾನು ಪರ್ಸನಲ್ ಆಗಿ ಕೊಡ್ತೀನಿ ಅಂತ ಅವ್ನು ಒಪ್ಕೊಂಡ. ಅವನಿಗೆ 10,000 ರೂಪಾಯಿ. ಗುರುರಾಜ್ ಅವರು ಸಂಗೀತ ಕ್ಷೇತ್ರ, ಡಾಕ್ಟರ್ ಕ್ಷೇತ್ರದಲ್ಲಿ ಡಾಕ್ಟರ್ ಪ್ರಶಾಂತ್ ಅವರಿದ್ದಾರೆ, ಹಾಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರಿದ್ದಾರೆ, ಆಮೇಲೆ ಹೆಸರಾದ ಬರಹಗಾರರಾದ YBH ಜಯದೇವ್ ಅವರಿದ್ದಾರೆ, ಆಮೇಲೆ RTO ರವಿಕಾಂತೇಗೌಡರು ಪೊಲೀಸ್ IGP ಆಗಿರ್ತಕ್ಕಂಥವ್ರು, ಹಾಗೆ SA ಚಿನ್ನೇಗೌಡರು, ಅಲ್ಲದೆ ಚಲನಚಿತ್ರ ನಟಿ ಭವ್ಯ ಅವರು, ಅದ್ರ ಜೊತೆಗೆ ನಮ್ಮ ಸಲಹೆಗಾರರಾಗಿರ್ತಕ್ಕಂಥ ಶ್ರೀ ಗುರುರಾಜ್ ಅವರು ಹಾಗೂ ಅನಂತ್ ಅವರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ನಮ್ಮ ಸಹಕಾರದ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಹೆಚ್ಚಿನ ಪ್ರಚಾರ ಕೊಡಿ, ಹೆಚ್ಚು ಜನ ಬರಬೇಕು. ಥ್ಯಾಂಕ್ ಯು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.